ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷೆಯ ತಯಾರಿಯ ಭಾಗವಾಗಿ ಕೃಷಿ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 6ನೇ ಕ್ಲಾಸನ್ನು ಚರ್ಚೆ ಮಾಡೋಣ. ಇವತ್ತಿನ ಕ್ಲಾಸ್ನ ಟಾಪಿಕ್ ಏನ್ಷಿಯಂಟ್ ಇಂಡಿಯನ್ ಅಗ್ರಿಕಲ್ಚರ್. ಸೊ ಏನ್ಷಿಯಂಟ್ ಇಂಡಿಯನ್ ಅಗ್ರಿಕಲ್ಚರ್ ಅನ್ನೋದು ಇವತ್ತಿನ ಕ್ಲಾಸ್ನ ಟಾಪಿಕ್ ಆಗಿರುತ್ತೆ. ಏನ್ಷಿಯಂಟ್ ಇಂಡಿಯನ್ ಅಗ್ರಿಕಲ್ಚರ್ ನಮ್ಮ ಪೂರ್ವ ಅವಧಿಯಲ್ಲಿ ಏನ್ಷಿಯಂಟ್ ಟೈಮ್ನಲ್ಲಿ ಯಾವ ರೀತಿಯಾದಂತಹ ಅಗ್ರಿಕಲ್ಚರ್ ಇತ್ತು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಏನ್ಷಿಯಂಟ್ ಇಂಡಿಯನ್ ಅಗ್ರಿಕಲ್ಚರ್ ಪ್ಲೇಡ್ ಅ ಫೌಂಡೇಶನಲ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಸಿವಿಲೈಸೇಷನ್. ಭಾರತದ ನಾಗರಿಕತೆ ಬೆಳೆಯೋಕೆ ಈ ಒಂದು ಏನ್ಷಿಯಂಟ್ ಇಂಡಿಯನ್ ಅಗ್ರಿಕಲ್ಚರ್ ಒಂದು ಇಂಪಾರ್ಟೆಂಟ್ ಆದಂತಹ ರೋಲನ್ನು ಪ್ಲೇ ಮಾಡುತ್ತೆ. ಶೇಪಿಂಗ್ ಇಟ್ಸ್ ಎಕಾನಮಿ, ಆರ್ಥಿಕತೆಯನ್ನು ಒಂದು ಶೇಪ್ ಮಾಡುತ್ತೆ, ಅದಕ್ಕೆ ಒಂದು ರೂಪವನ್ನು ಕೊಡುತ್ತೆ, ಸೊಸೈಟಿಗೆ ಒಂದು ಕಾಂಟ್ರಿಬ್ಯೂಷನನ್ನು ಕೊಡುತ್ತೆ, ಆ್ಯಂಡ್ ಕಲ್ಚರ್ಗೂ ಕೂಡ ಒಂದು ಕಾಂಟ್ರಿಬ್ಯೂಷನನ್ನು ಕೊಡುತ್ತೆ. Spanning thousands of years, agricultural practices in ancient India evolved through interactions with diverse climate. ಇಲ್ಲಿ ಸಾವಿರಾರು ವರ್ಷಗಳಿಂದ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಏನಿದೆ ಏನ್ಷಿಯಂಟ್ ಇಂಡಿಯಾದಲ್ಲೂ ಕೂಡ ಇಲ್ಲಿ ಬಹಳಷ್ಟು ಡೈವರ್ಸ್ ಕ್ಲೈಮೇಟ್ ಜೊತೆಗೆ ಇಂಟ್ರಾಕ್ಷನ್ ಹೊಂದುವುದರ ಮುಖಾಂತರ ಬೆಳವಣಿಗೆ ಆಗ್ತಾ ಬಂದಿದೆ. ಉದಾಹರಣೆಗೆ ಕ್ಲೈಮೇಟ್ ಇರ್ಬೋದು, ಸಾಯಿಲ್ ಇರ್ಬೋದು, ಹಾಗೆ ಕಲ್ಚರ್ಸ್ ಇರ್ಬೋದು ಬೇರೆ ಬೇರೆ. ಇದು ಲೀಡಿಂಗ್ ಟು ದ ಡೆವಲಪ್ಮೆಂಟ್ ಆಫ್ ಸಫೋಸ್ಟಿಕೇಟೆಡ್ ಟೆಕ್ನಿಕ್ಸ್ ಆ್ಯಂಡ್ ಅ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ನ್ಯಾಚುರಲ್ ಎನ್ವಿರಾನ್ಮೆಂಟ್. ಆರಿಜಿನ್ಸ್ ಆ್ಯಂಡ್ ಅರ್ಲಿ ಡೆವಲಪ್ಮೆಂಟ್ ಬಗ್ಗೆ ನೋಡೋಣ. ಅಗ್ರಿಕಲ್ಚರ್ ಇನ್ ಇಂಡಿಯಾ ಲೈಕ್ಲಿ ಬಿಗ್ಯಾನ್ ಅರೌಂಡ್ 9000 BCE, ಬಿಫೋರ್ ಕಾಮನ್ ಎರಾ ಅಂತ ಕರಿತೀವಿ, ಇನ್ ದ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್, ಪರ್ಟಿಕ್ಯುಲರ್ಲಿ ಇನ್ ದ ಇಂಡಸ್ ವ್ಯಾಲಿ. ಸೊ ಇಂಡಸ್ ವ್ಯಾಲಿಯಲ್ಲಿ ಅಗ್ರಿಕಲ್ಚರ್ ಫಸ್ಟ್ ಯಾವಾಗ ಸ್ಟಾರ್ಟ್ ಆಯಿತು? 9000 BCE ಸಮಯದಲ್ಲಿ ಸ್ಟಾರ್ಟ್ ಆಗುತ್ತೆ, ಬಿಫೋರ್ ಕಾಮನ್ ಎರಾ ಸಮಯದಲ್ಲಿ. ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಇಂಡಸ್ ವ್ಯಾಲಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಅರ್ಲಿ ಫಾರ್ಮರ್ಸ್ ಕಲ್ಟಿವೇಟೆಡ್ ಕ್ರಾಪ್ಸ್ ಲೈಕ್ ವೀಟ್, ಬಾರ್ಲಿ ಆ್ಯಂಡ್ ಪಲ್ಸಸ್. ಸ್ಟಾರ್ಟಿಂಗಲ್ಲಿ ಫಾರ್ಮರ್ಸು ವೀಟ್, ಬಾರ್ಲಿ ಮತ್ತು ಪಲ್ಸಸ್ಸನ್ನು ಕಲ್ಟಿವೇಟ್ ಮಾಡ್ತಾಯಿದ್ರು, ಬೆಳೀತಾ ಇದ್ರು. ದೇ ಆಲ್ಸೋ ಡೊಮೆಸ್ಟಿಕೇಟೆಡ್ ಎನಿಮಲ್ಸ್. ಸೊ ಪ್ರಾಣಿಗಳನ್ನು ಕೂಡ ಅವರು ಸಾಕ್ತಾ ಇದ್ರು. ಎಕ್ಸಾಂಪಲ್ ಕ್ಯಾಟಲನ್ನು, ಶೀಪನ್ನು ಮತ್ತು ಗೋಟನ್ನು. ಬೈ ಅರೌಂಡ್ 7000 BCE, ಎವಿಡೆನ್ಸ್ ಫ್ರಮ್ ಸೈಟ್ಸ್ ಲೈಕ್ ಮೆಹರಾಗರ್ ಇನ್ ಪ್ರೆಸೆಂಟ್ ಡೇ ಪಾಕಿಸ್ತಾನ್ ಸಜೆಸ್ಟ್ ದ್ಯಾಟ್ ಪೀಪಲ್ ವರ್ ಪ್ರಾಕ್ಟೀಸಿಂಗ್ ಸೆಟಲ್ಡ್ ಫಾರ್ಮಿಂಗ್. ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ, GKಲೂ ಕೂಡ ಕೇಳಬಹುದು. ಇಲ್ಲೊಂದು ಮೆಹರ್ಘರ್ ಅನ್ನುವಂತಹ ಒಂದು ಪ್ರೆಸೆಂಟ್ ಡೇ ಪಾಕಿಸ್ತಾನದಲ್ಲಿ ಒಂದು ಸೈಟ್ ಇದೆ, ಒಂದು ಸ್ಥಳ ಇದೆ. ಸೊ ಅಲ್ಲಿ ಸಿಕ್ಕಂತಹ ಕುರುಹುಗಳ ಆಧಾರದ ಮೇಲೆ ಏನು ಮಾಡ್ತಾ ಇದ್ರು, ಜನರು ಸೆಟಲ್ಡ್ ಫಾರ್ಮಿಂಗನ್ನು ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗುತ್ತೆ. ವಿಚ್ ಇವೆನ್ಚುಯಲಿ ಸಪೋರ್ಟೆಡ್ ದ ರೈಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇನ್ 3300 to 1300 BCE. The Indus Valley Civilization, one of the world's earliest urban societies. ಇದು ಜಗತ್ತಿನ ಒನ್ ಆಫ್ ದ ಅರ್ಲಿಯೆಸ್ಟ್ ಸಿವಿಲೈಸೇಷನ್ ಆಗುತ್ತೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಒನ್ ಆಫ್ ದ ವರ್ಲ್ಡ್ಸ್ ಅರ್ಲಿಯೆಸ್ಟ್ ಅರ್ಬನ್ ಸೊಸೈಟಿ, ರಿಲೈಡ್ ಹೆವಿಲಿ ಆನ್ ಅಗ್ರಿಕಲ್ಚರ್. ದ ಫರ್ಟೈಲ್ ಫುಡ್ ಪ್ಲೇನ್ಸ್ ಆಫ್ ದ ಇಂಡಸ್ ರಿವರ್ ಪ್ರೊವೈಡೆಡ್ ರಿಚ್ ಅಲ್ಯೂವಿಯಲ್ ಸಾಯಿಲ್ ಫಾರ್ ಕ್ರಾಪ್ಸ್. ದ ಫರ್ಟೈಲ್ ಫ್ಲಡ್ ಪ್ಲೇನ್ಸ್ ಆಫ್ ದ ಇಂಡಸ್ ರಿವರ್ ಏನು ಮಾಡುತ್ತೆ? ಅಲ್ಯೂವಿಯಲ್ ಸಾಯಿಲನ್ನು ಪ್ರೊವೈಡ್ ಮಾಡುತ್ತೆ ಕ್ರಾಪ್ಗಳಿಗೆ. ದ ಸಿವಿಲೈಸೇಷನ್ಸ್ ಇನ್ಹ್ಯಾಬಿಟೆಂಟ್ಸ್ ಗ್ರೀವ್ ವೀಟ್, ಬಾರ್ಲಿ, ಡೇಟ್ ಆ್ಯಂಡ್ ಕಾಟನ್. ಈ ಸಿವಿಲೈಸೇಷನಲ್ಲಿ ಯಾರು ವಾಸ ಮಾಡ್ತಾ ಇದ್ರಲ್ಲ ಅವರೆಲ್ಲರೂ ಕೂಡ ವೀಟನ್ನು, ಬಾರ್ಲಿಯನ್ನು, ಡೇಟ್ಸನ್ನು, ಕಾಟನನ್ನು ಬೆಳೀತಾ ಇದ್ರು. ಆ್ಯಂಡ್ ಆಲ್ಸೋ ಪ್ರಾಕ್ಟೀಸ್ಡ್ ಅಡ್ವಾನ್ಸ್ಡ್ ಇರಿಗೇಷನ್ ಟೆಕ್ನಿಕ್ಸ್ ಇನ್ಕ್ಲೂಡಿಂಗ್ ಯೂಸ್ ಆಫ್ ರಿಸರ್ವಾಯರ್ಸ್ ಆ್ಯಂಡ್ ಕೆನಲ್ ಸಿಸ್ಟಮ್. These innovations helped sustain large urban centers like Harappa